ಗೈಸ್, ನೀವು ಇದಕ್ಕೆ ಫಸ್ಟಿಗೆ ಕ್ಯಾಪ್ಚಾಟ್ ಅನ್ನು ಓಪನ್ ಮಾಡಬೇಕು. ಕ್ಯಾಪ್ಚಾಟ್ ಅಲ್ಲ, ಕ್ಯಾಪ್ಕಟ್, ಸಾರಿ. ಅದಕ್ಕೆ ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಬೇಕು. ನಿಮಗೆ ಯಾವುದು ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಆ್ಯಡ್ ಅಂತ ಕೊಟ್ಟಿದ್ದೀನಿ. ನಾನೀಗ 5 ಮಾಡಿದ್ದೀನಿ. ಅದು ಯಾವುದಂದರೆ, ಒಂದು ನಮ್ಮದು ಮೆಣಸಿನ ಗಿಡದ್ದೊಂದು ಸಿನಿಮ್ಯಾಟಿಕ್ ಶೂಟ್ ಮಾಡಿದ್ದೇನೆ. ಶೂಟೆಲ್ಲ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಟ್ಯುಟೋರಿಯಲ್ಲಿ ಹೇಳಿಕೊಡ್ತೇನೆ. ಫಸ್ಟಿಗೆ ನೀವು ಇದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟಿಗೆ ಒಂದು ಸಿನಿಮ್ಯಾಟಿಕ್ ಬರಬೇಕಾದ್ರೆ, ಫಸ್ಟಿಗೆ ಸ್ಟಾರ್ಟ್ ಆಗಬೇಕಾದ್ರೆ ಎಫೆಕ್ಟ್ಸನ್ನು ಕ್ಲಿಕ್ ಮಾಡಿ. ಎಫೆಕ್ಟ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ಎಫೆಕ್ಟ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿಗೆ ಈ ಥರ ಸುಮಾರು ಎಫೆಕ್ಟ್ಸ್ ಬರ್ತದೆ. ಅದರಲ್ಲಿ ನೀವೇನು ಕ್ಲಿಕ್ ಮಾಡಬೇಕಂದ್ರೆ, ಮೇಲ್ಬೇಡ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಅಂತ ಉಂಟು. ಫಸ್ಟಿಗೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗಲ್ಲಿ ಫಸ್ಟಿಗೆ ಓಪನ್ ಆಗುವ ರೀತಿಯಲ್ಲಿ ನಾವು ಎಫೆಕ್ಟ್ಸ್ ಸೆಟ್ ಮಾಡಬೇಕು. ಇದು ಕ್ಲೋಸ್ ಆಗುವ, ಇದೇ ಥರ ಓಪನ್ ಆಗುವ ರೀತಿಯಲ್ಲಿ ಎಫೆಕ್ಟ್ಸ್ ಹುಡುಕಬೇಕು ಗೈಸ್. ಯಾವುದಂದ್ರೆ ಹೇಳಿಕೊಡ್ತೇನೆ ಇಲ್ಲಿ ಗೈಸ್. ಇದರಲ್ಲಿ ಹಾರಿಜಾಂಟಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಂತರ ಈ ಥರ ಓಪನ್ ಆಗ್ತದೆ. ಇದನ್ನು ಸ್ವಲ್ಪ ಸಣ್ಣದು ಮಾಡು, ಇಲ್ಲದ್ರೆ ವಿಡಿಯೋ ಕ್ಲಿಯರ್ ಆಗಿ ಬರೋದಿಲ್ಲ. ಇದು ನೀವು ಅಡ್ಜಸ್ಟ್ ಮಾಡಬೇಕು. ನೋಡಿ ಗೈಸ್, ಈ ಥರ ಓಪನ್ ಆಗಿದೆ. ಇದು ನನ್ನ ಪ್ರಕಾರ ಸರಿಯಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನೆಕ್ಸ್ಟ್ ನೀವು ಅಡ್ಜಸ್ಟನ್ನು ಹುಡುಕಬೇಕು. ಇಲ್ಲಿ ಕೆಳಗೆ ಅಡ್ಜಸ್ಟ್ ಅಂದಿದೆ, ಇಲ್ಲಿ ಅದನ್ನು ಅಡ್ಜಸ್ಟ್ ಅಲ್ಲ. ಇದಕ್ಕೆ ನಾವು ವಿಡಿಯೋ ಈಗ ನೋಡಿ ಗೈಸ್ ಯಾವ ಥರ ಇದೆ ಅಂದರೆ, ವಿಡಿಯೋ ಈ ಥರ ಇದೆ ಅಂದರೆ ಕ್ಲಿಯರ್ ಇಲ್ಲ, ಫಿಲ್ಟರ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಇದಕ್ಕೆ ನಾವು ಫಿಲ್ಟರ್ ಆ್ಯಡ್ ಮಾಡಬೇಕು. ಫಿಲ್ಟರ್ಸ್ ಅಂದಿದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈಸಿಯಾಗಿದೆ ಒಂದು ಟಿಪ್ಸನ್ನು ಹೇಳ್ತೇನೆ. ಮೂವೀಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಮೂವೀಸಲ್ಲಿ ನೀವು ಯಾವುದು ಬೇಕಾದ್ರೂ ಫಿಲ್ಟರ್ ಹಾಕಿದರೆ ನಿಮ್ಮದು ಸಿನಿಮ್ಯಾಟಿಕ್ ವಿಡಿಯೋ ಹೇಗೆ ಬೇಕಾದರೂ ಬರ್ತದೆ. ನೀವು ಅಂದ್ಕೊಳ್ಳೋ ಥರ ಬರುವುದಿಲ್ಲ, ಬೇರೆಯೇ ಬರ್ತದೆ. ಮೂವೀಸ್ ಅಂತ ಕ್ಲಿಕ್ ಮಾಡಿ ಅದಕ್ಕೊಂದು ಫಿಲ್ಟರ್ ಹಾಕ್ತೇನೆ. ಈಗ ನಾನು ಮೂವೀಸಲ್ಲಿ ಒಂದು ಫಿಲ್ಟರ್ ಹಾಕ್ತೇನೆ. ನೀವು ನೋಡ್ಬೋದು ಯಾವ ಥರ ಇತ್ತು, ಯಾವ ಥರ ಆಯ್ತು ಅಂತ. ಇದನ್ನು ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು. ನಿಮಗೆ ಬ್ಲ್ಯಾಕಿ ಬೇಕಾದರೆ ಫುಲ್ ಇಡಬೇಕು 100ಅಲ್ಲಿ. ನಾನೀಗ 170 ಇಡ್ತೇನೆ. ಆಯಿತು, ಇದೊಂದು ಫಿಲ್ಟರ್ ಆಯಿತು ಇದಕ್ಕೆ. ನೆಕ್ಸ್ಟಿಗೆ ಈ ವಿಡಿಯೋಗೆ ಸಹ ಫಿಲ್ಟರ್ ಹಾಕುವ. ಮೂವೀಸಲ್ಲಿ ಹಾಕ್ಬೋದು ಅಥವಾ ನಿಮಗೆ ಬೇರೆ ಯಾವುದಾದ್ರು ಬೇಕಾದರೆ ಅದನ್ನು ಹಾಕ್ಬೋದು. ನನಗೊಂದು ಫಿಲ್ಟರ್ ಹಾಕ್ತೀನಿ, ನೋಡಿ ಯಾವ ಥರ ಆಯಿತು ಅಂತ. ರಿಯಲ್ ಸಿನಿಮ್ಯಾಟಿಕ್ ಇದು ನಾವು ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡೋದು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಇದು ಸ್ವಲ್ಪ ಲಾಂಗ್ ಆಗ್ತದೆ ವಿಡಿಯೋ, ಅದಕ್ಕೆ. ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿ ಫಿಲ್ಟರ್, ಇದಕ್ಕೂ ಫಿಲ್ಟರ್. ಎಲ್ಲ ವಿಡಿಯೋಕ್ಕೆ ಫಿಲ್ಟರ್ ಹಾಕಲೇಬೇಕು, ಇಲ್ಲಾಂದರೆ ನಿಮಗೆ ಸಿನಿಮ್ಯಾಟಿಕ್ ಕ್ಲಿಯರಾಗಿ ಬರೋದಿಲ್ಲ. ಅಂದರೆ ನಿಮ್ಮದು ಶೂಟಿಂಗೇ ಬೇರೆ ಥರ ಇರ್ತದೆ. ನೀವು ಬೇಕಾದರೆ ಕ್ಯಾಮಲ್ಲಿ, ನಿಮ್ಮದು ಮೊಬೈಲ್ ಕ್ಯಾಮಲ್ಲಿ ಸೆಟ್ ಮಾಡಿ ತೆಗಿಬೋದು. ಆವಾಗ ಬೇಕಾದರೆ ಫಿಲ್ಟರ್ ಹಾಕಬೇಕಂತಿಲ್ಲ. ನಾನು ಒಂದು ಫಿಲ್ಟರ್ ಇಲ್ಲದೆ ಒಂದು ಶೂಟ್ ಮಾಡಿದ್ದೇನೆ. ಸ್ವಲ್ಪ ಲೋಡಿಂಗ್ ಆಗ್ತದೆ, ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡ್ಬೋದು ಬೇಕಾದರೆ, ಇಲ್ಲದೆ ಹಾಗೆ ಇರ್ಬೋದು. ಇನ್ನೆಷ್ಟು 2 ಉಂಟಲ್ಲ, 32 ಸೆಕೆಂಡ್. ಇದನ್ನು ನೀವು ಬೇಕಾದರೆ ಕಟ್ ಮಾಡಬೇಕು. ಇದೆಲ್ಲ ಕರೆಕ್ಟ್ ಇದೆ, ಇದೆಲ್ಲ ಕರೆಕ್ಟ್ ಬಂದಿದೆ. ನೆಕ್ಸ್ಟ್ ಈಗ ಕಟ್ ಮಾಡೋದು ಕೂಡ ಹೇಳ್ತೇನೆ. ಸ್ವಲ್ಪ ಇಲ್ಲಿಂದ ಕಟ್ ಮಾಡುವ, ಯಾಕಂದರೆ ಸ್ವಲ್ಪ ಅದು ಶೇಕ್ ಆಗ್ತದೆ. ಇದನ್ನೀಗ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಯಾವುದು ಕಟ್ ಬೇಕು, ಈ ಲೆಫ್ಟ್ ಸೈಡ್ ಬೇಕಾ ಲೆಫ್ಟ್ ಸೈಡ್, ರೈಟ್ ಸೈಡ್ ಬೇಕಾ ರೈಟ್ ಸೈಡ್. ನನಗೀಗ ಯಾವ ಸೈಡ್ ಅಂದರೆ ಲೆಫ್ಟ್ ಸೈಡ್ ಬೇಕು, ಅದಕ್ಕೆ ನಾನು ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಡಿಲೀಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಅಷ್ಟೇ, ಕಟ್ ಆಗ್ತದೆ. ನೆಕ್ಸ್ಟ್ ಈಗ ಇಲ್ಲಿಂದ ಇದಕ್ಕೂ ಫಿಲ್ಟರ್ ಹಾಕುವ. ಸ್ವಲ್ಪ ಎಡಿಟಿಂಗ್ ಮಾಡುವ, ಸ್ವಲ್ಪ ಗೊತ್ತಿರುವಷ್ಟು ಅಷ್ಟೇ, ಮತ್ತೆ ಕರೆಕ್ಟ್ ಆಗ್ತದೆ. ಮತ್ತು ಯಾರು ಹೇಳಿಕೊಡ್ಬೇಕಂತಿಲ್ಲ, ನಾವೇ ಮಾಡ್ಬೋದು. ನನಗೂ ಅಷ್ಟು ಕಲಿ ಇಲ್ಲ, ನನಗೂ ಗೊತ್ತಿಲ್ಲ, ನಾನು ಪ್ರಯತ್ನ ಮಾಡೋದು. ಅಂದರೆ ಇದಕ್ಕೆ ನಾನೀಗ ಇದು ಹಾಕಿದ್ದೇನೆ. ಇದಕ್ಕೆ ನಾನು ಕ್ಯಾಮಲ್ಲಿ ಸೆಟ್ ಮಾಡಿದ್ದೇನೆ. ನೋಡಿ ಯಾವ ಥರ ಬಂದಿದೆ ಅಂದರೆ, ಕ್ಯಾಮಲ್ಲಿ ಸೆಟ್ ಮಾಡಿದ್ದೀನಿ. ಇಷ್ಟು ಕಟ್ ಮಾಡುವ. ಕಟ್ ಮಾಡಿ ಸ್ಪ್ಲಿಟ್ ಅಂದು ಕೊಟ್ಟು ಡಿಲೀಟ್ ಮಾಡಿದರೆ ಕಟ್ ಆಗ್ತದೆ. ನೆಕ್ಸ್ಟ್ ಇದಕ್ಕೀಗ ಎಂಡಿಂಗ್ ಎಫೆಕ್ಟ್ ಹಾಕುವ, ಆವಾಗ ವಿಡಿಯೋ ಇನ್ನೂ ಚೆನ್ನಾಗಿ ಕಾಣ್ತದೆ. ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ಸ್. ನಿಮ್ಗೆ ಹೇಳಿಕೊಡ್ಬೇಕಂತಿಲ್ಲ, ನೀವು ಕಲ್ತಾಗಿನೇ. ಅದಕ್ಕೆ ಎಂಡಿಂಗ್ ಎಫೆಕ್ಟ್ಸ್, ಆಗ ಇಲ್ಲೆಲ್ಲೋ ನೋಡಿದಾಗೆ ಇತ್ತು ಎಂಡಿಂಗ್ ಎಫೆಕ್ಟ್ಸ್. ಇದು ಹಾರಿಜಾಂಟಲ್ ಎಂಡಿಂಗ್ ಎಫೆಕ್ಟ್ಸ್ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ ಅನ್ನು ಬೇಕಾದ್ರೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡ್ಬೋದು ನಿಮಗೆ ಬೇಕಾಗುವವರೆಗೆ. ಇದನ್ನು ಈ ಥರ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಎಲ್ಲಿವರೆಗೆ ಲಾಸ್ಟ್ ಆಗ್ತದೆ ಅಲ್ಲಿವರೆಗೆ ನಿಲ್ಲಿಸಿ. ಈಗ ಇದಕ್ಕೆ ಸಾಂಗ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ
ನಮಗೀಗ ಸೌಂಡ್ ತೆಗಿಬೇಕು. ಡೈರೆಕ್ಟ್ ಸಾಂಗ್ ಆ್ಯಡ್ ಮಾಡಿ ಸೌಂಡ್ ಹೋಗ್ತದೆ ಬಿಡಿ. ನಾನೀಗ ನಿಮಗೆ ಸೌಂಡ್ ತೆಗಿಲಿಕ್ಕೆ ಯಾವ ಥರ ಅಂತ ಹೇಳಿಕೊಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ವಾಲ್ಯೂಮ್ ಅಂತಿದೆ, ಅದನ್ನು ಫುಲ್ ಲೆಸ್ ಮಾಡಿ 0 ಮಾಡಿ ಓಕೆ ಕೊಡಿ. ಎಲ್ಲದಕ್ಕೂ ಹಾಗೆ ಮಾಡಿ. ಸ್ವಲ್ಪ ಬೇಗ ಮಾಡ್ತೀನಿ. ವಿಡಿಯೋ ಲೆಂತ್ ಆಗುವಷ್ಟು ಕ್ಯೂರಿಯಾಸಿಟಿ ಕಡಿಮೆ ಆಗ್ತದೆ ನೋಡುವವರಿಗೆ. ಅದಕ್ಕೆ ನಂದು ಕಂಟೆಂಟ್ ಸ್ವಲ್ಪ ಚೆನ್ನಾಗಿರ್ಬೇಕಾದ್ರೆ ನಾನು ಈ ಥರ ಟಿಪ್ಸನ್ನು ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಕನ್ನಡದಲ್ಲಿ ಈ ಥರ ನಿಮಗೆ ಎಡಿಟಿಂಗ್ ಬಗ್ಗೆ ಟಿಪ್ಸ್ ಬೇಕಾದರೆ ಹೇಳಿಕೊಡ್ತೀನಿ. ಇನ್ನೊಂದು ಟಿಪ್ಸ್ ಇದೆ, ಅದು ಸ್ವಲ್ಪ ಇಲ್ಲಿಗಲ್. ಏನಂದರೆ ಟ್ಯಾಂಪ್ಲೆಟ್ ಯೂಸ್ ಮಾಡಿ ಬೇಕಾದರೆ ಮಾಡ್ಬೋದು. ಅದು ಹೇಗೆ ಅಂದರೆ ಡೈರೆಕ್ಟ್ ಕ್ರೋಮಿಗೆ ಹೋಗಿ ಅದು ಹಾಕ್ಲಿಕ್ಕೆ ಆಗ್ತದೆ. ಅದು ಯಾಕೆಂದರೆ ನಾನು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಅದು ಒಂದು ರೂಲ್ಸ್ ಇದೆ, ನಮಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತದೆ, ಅದಕ್ಕೆ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಬೇಸಿಕ್ಸ್ ಕ್ಲಿಕ್ ಮಾಡಿ ಇನ್ಸ್ಟಾಗೆ ಬನ್ನಿ. ನಾನು ನೀವು ಮೆಸೇಜ್ ಮಾಡಿ ಯಾವ ಥರ ಅಂತ ನಾನು ಇನ್ಸ್ಟಾದಲ್ಲಿ ನಿಮ್ಗೆ ಹೇಳಿಕೊಡ್ತೀನಿ ಯಾವ ಥರ. ಇನ್ಸ್ಟಾ ಐಡಿನೂ ಕೆಳಗೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ, ಹೋಗಿ ಫಾಲೋ ಮಾಡ್ಬೋದು. ಇದಕ್ಕೊಂದು ಇಲ್ಲಿ ವೈಟ್ ಒಂದು ಸ್ಲೈಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಈ ಥರ ಬರ್ತದೆ. ಈ ಥರ ಒಂದು ಲೈಟ್ ಎಫೆಕ್ಟ್ಸ್, ಗ್ಲಿಚ್, ಡಿಸ್ಟ್ರಕ್ಷನ್, ಸ್ಲೈಡ್ ಯಾವ ಥರ ಬೇಕಾದ್ರೆ ನಿಮಗೆ ಯಾವ ಥರ ಅನಿಸ್ತದೆ ಆ ಥರ ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ನಾನೀಗ ಯಾವುದೋ ಒಂದು ಕ್ಲಿಕ್ ಮಾಡ್ತೇನೆ, ಯಾಕಂದರೆ ವಿಡಿಯೋ ಇನ್ನೂ ಲೆಂತ್ ಆಗ್ತಾ ಇದೆ ಆಗೋದ್ರಿಂದ. ಯಾವುದು ಕ್ಲಿಕ್ ಅಂದರೆ ವಿಡಿಯೋ ಮೇಲೂ ಡಿಪೆಂಡ್ ಆಗ್ತದೆ. ಹೇಗಂದರೆ ಸಿನಿಮ್ಯಾಟಿಗೆ ಸ್ಲೋ ಮೋಷನ್ಗಾಗಿ ಹೋಗುವ ಆ ಥರದ್ದೆಲ್ಲ ಹಾಕಬೇಕು ಇದಕ್ಕೆ, ಇಲ್ಲಾಂದರೆ ನಿಮ್ಗೆ ವಿಡಿಯೋ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಕಾರ್ಟೂನಲ್ಲಿ ಹಾಕಬಾರ್ದು. ನಮ್ಮದು ಬ್ಲರ್ ಬೇಸಿಕ್ ಅಂದಿದೆ, ಅದನ್ನು ಹಾಕಿದರೆ ಸಾಕು. ಆವಾಗ ವಿಡಿಯೋನು ಕೂಡ ಚೆನ್ನಾಗಿ ಬರ್ತದೆ. ಎಷ್ಟುಂಟು? 4 ಉಂಟು. ಕ್ಯಾಮರಾ ಅಂತ ಇದೆ, ಅದನ್ನು ನೋಡಬೇಕು ಯಾವ್ದು ಅಂತ. ಜಾತ್ರೆ ಥರ ಯಾವತ್ತೂ ಎಡಿಟಿಂಗ್ ಮಾಡಬಾರ್ದು. ಬ್ಲರ್ ಎಷ್ಟೊಂದು ಎಫೆಕ್ಟ್ ಹಾಕ್ತೇನೆ, ಯಾಕಂದ್ರೆ ಗೊತ್ತಿಲ್ಲ. ಇಲ್ಲೊಂದು ಬರಲಿಲ್ಲ ಎಫೆಕ್ಟ್ಸ್ ಬಂದರೆ ಈ ಥರ ನಿಮಗೆ ಚಿನ್ನ ಇದಕ್ಕೆ ಬರಲಿಲ್ಲ. ಒಂದು ಕೊಡ್ತಾನೆ ಯಾವುದಾದ್ರೂ ಆಗಲಿ. ಈಗ ಸಾಂಗ್ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಆಡಿಯೋ ಅಂತ ಕೆಳಗಿದೆ, ಅಥವಾ ಇಲ್ಲಿ ನಿಮಗೆ ಸಾಂಗ್ ಆ್ಯಡ್ ಮಾಡಿ ಆಡಿಯೋ ಅಂತಿದೆ. ನಾನು ಆ್ಯಡ್ ಆಡಿಯೋ ಕ್ಲಿಕ್ ಮಾಡ್ತೇನೆ. ಸೌಂಡ್ಸ್ ಅಂತಿದೆ, ಎಫೆಕ್ಟ್ಸ್ ಅಂತಿದೆ, ಇದು ಎಕ್ಸ್ಟ್ರಾಕ್ಟರ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಮೇಲಿರುವ ಇದು ಬರ್ತದೆ, ಸೌಂಡ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ನಿಮಗೆ ಬೇಕಾದರೆ ಅವರಾಗೆ ಒಂದು ಸೌಂಡ್ಸ್ ಕೊಡ್ತಾರೆ, ಅದನ್ನು ಬೇಕಾದರೆ ಸರ್ಚ್ ಮಾಡಿ ಹಾಕ್ಬೋದು. ಅಥವಾ ನಿಮ್ಮದೇ ಬೇಕಾದರೆ ಸಾಂಗ್ ಬೇಕಾದರೆ ಇಲ್ಲಿ ನಿಮ್ಮದು ಫೈಲ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಫ್ರಮ್ ಯುವರ್ ಡಿವೈಸ್ ಇದೆಲ್ಲ ಸೇವ್ ಮಾಡೋದು. ನಾನು ಬೇಕಾದರೆ ಹಾಕ್ಬೋದು ನಿಮಗೆ, ಅಥವಾ ನಿಮ್ಮದೇ ಹಾಕ್ಬೋದು. ಅಷ್ಟೇ, ನಾನೀಗ ಹಾಕೋದಿಲ್ಲ ಯಾಕಂದರೆ ಕಾಪಿರೈಟ್ ಬರ್ತಿದೆ. ಹಾಕಿದರೆ ನೆಕ್ಸ್ಟ್ ಲಾಸ್ಟಿಗೆ ಆ್ಯಡ್ ಮಾಡಿ ಹೇಳ್ತೇನೆ. ಇದು ಲಾಸ್ಟಿಗೆ ಯಾವ ಥರ ಬಂದಿದೆ ಅಂತ ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ಇರ್ತದೆ. ನಮ್ಮದು ಇಷ್ಟೇ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಅಕಸ್ಮಾತ್ ಇಷ್ಟ ಆದರೆ ಕಮೆಂಟ್ ಮಾಡಿ, ನನಗೂ ಸ್ವಲ್ಪ ಖುಷಿ ಆಗ್ತದೆ. ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡ್ಬೋದು. ನಿಮಗೆ ಸಿನಿಮ್ಯಾಟಿಕ್ ಯಾವ ಥರ ಶೂಟ್ ಮಾಡೋದು ಕೂಡ ವಿಡಿಯೋ ಹಾಕ್ತೇನೆ. ಈ ವಿಡಿಯೋ ಚೆನ್ನಾಗಿ ಓಡಿದರೆ, ಅಂದರೆ ಚೆನ್ನಾಗಿ ವ್ಯೂಸ್ ಆಗಿದ್ರೆ, ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತಿದ್ದೇನೆ. ಬಾಯ್ ಬಾಯ್.